ಆಯುಷ್ಮಾನ್ ಭವ. ಗುರುದೇವ, ಈ ನನ್ನ ಇಬ್ಬರು ಪುತ್ರರನ್ನು ತಮ್ಮ ಆಶ್ರಮಕ್ಕೆ ಕಳುಹಿಸುತ್ತಿದ್ದೇನೆ. ಇನ್ನು ಮುಂದೆ ಇವರಿಗೆ ತಂದೆ, ತಾಯಿ, ಗುರು, ದೈವ ಎಲ್ಲವೂ ನೀವೇ. ಕೃಪೆ ತೋರಿ ಈ ನನ್ನ ಕುಮಾರರಿಗೆ ವಿದ್ಯಾದಾನ ಮಾಡಬೇಕು. ಅದು ನನ್ನ ಭಾಗ್ಯ ಮಹಾರಾಜ. ಇನ್ನಿವರ ವಿದ್ಯಾಭ್ಯಾಸದ ಹೊಣೆ ನನ್ನದು. ಕುಮಾರರೇ, ದೀರ್ಘಾಯುಷ್ಮಾನ್ ಭವ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರೂ ಮರಳಿನ ಮೇಲೆ ಓಂ ಎಂದು ಬರೆಯಿರಿ. ಗುರಿಯನ್ನಿಡಿ. ಬಿಡಿ. ಆಹಾ, ಭಲೆ ಮಣಿಕಂಠ, ಭಲೆ. ನಿನ್ನ ಕೈ ಚಳಕಕ್ಕೆ ಸಾಟಿಯೇ ಇಲ್ಲ. ಎಲ್ಲ ನಿಮ್ಮ ಕೃಪೆ ಗುರುಗಳೇ. ವಿಜಯೀ ಭವ. ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹಾ. ಜಾತ ವೇದತೆ ಸುನವ ಮತೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಿಣತತಿ ಶುದ್ಧಾನಿ ವಿಶ್ವಾ. ಆಯುಷ್ಮಾನ್ ಭವ. ಈಗ ನಿಮ್ಮ ಬುದ್ಧಿ ಪರೀಕ್ಷೆಗಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಒಬ್ಬೊಬ್ಬರಾಗಿ ಉತ್ತರಿಸಬೇಕು. ದುಃಖ ಕೊಡುವುದು ಯಾವುದು? ಸುಖ ಕೊಡುವುದು ಯಾವುದು? ನನ್ನದೆಂಬುದು ದುಃಖಕರ, ನನ್ನದಲ್ಲವೆಂಬುದು ಸುಖಕರ. ಆಹಾ, ಸತ್ಯ, ಪರಮ ಸತ್ಯ. ನಿಜವಾದ ದಾನಿ ಯಾರು? ಕರ್ಣ. ಗೊತ್ತಿಲ್ಲ. ಶಿಬಿ. ಸರಿಸಾಟಿ ಇಲ್ಲದ ದಾನಿ ಎಂದರೆ ಮಹಾಕೃಪಣ. ಕೃಪಣನೆ? ಅದು ಹೇಗೆ? ದಾನಿ ಕೈಯಿಂದ ಮುಟ್ಟಿ ಸ್ವಲ್ಪ ದಾನ ಕೊಡುತ್ತಾನೆ. ಅದೇ ಜಿಪುಣ ಕೈಯಲ್ಲಿ ಮುಟ್ಟದೆ ತನಗರಿವಿಲ್ಲದೆ ಕೂಡಿಟ್ಟಿದ್ದನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡುತ್ತಾನೆ. ಭಲೆ ಮಣಿಕಂಠ, ಭಲೆ. ಈ ಪ್ರಶ್ನೆಗೆ ಚೆನ್ನಾಗಿ ಯೋಚಿಸಿ ಉತ್ತರ ಹೇಳಿ. ದೇವರು ಯಾರು? ದೇವರೇ ದೇವರು. ನೀವೇ ದೇವರು. ನೀನೇ ಹೇಳು ಮಣಿಕಂಠ. ಯಾರು ಜಗತ್ತಿಗೇ ತಂದೆಯಾದರೂ ಅವನಿಗೆ ತಂದೆಯಿಲ್ಲವೋ? ಯಾರು ಜಗತ್ತನ್ನೇ ಕೊನೆಗೊಳಿಸಿದರೂ ಅವನಿಗೆ ಕೊನೆಯಿಲ್ಲವೋ? ಯಾರು ಜಗತ್ತಿಗೇ ಆದಿಯಾದರೂ ಅವನಿಗೆ ಆದಿ ಇಲ್ಲವೋ? ಯಾರು ಜಗತ್ತಿಗೆ ಒಡೆಯನಾದರೂ ಅವನಿಗೆ ಒಡೆಯನಿಲ್ಲವೋ? ಅವನೇ ದೇವರು. ಆಹಾ. ಅವನು ತಾವರೆಯ ಮೇಲೆ ಕುಳಿತರೆ ಬ್ರಹ್ಮ, ಶಿರದಲ್ಲಿ ಚಂದ್ರನನ್ನು ಧರಿಸಿದರೆ ಚಂದ್ರಶೇಖರ, ಶಂಖ ಚಕ್ರಗಳನ್ನು ಹಿಡಿದರೆ ಮಹಾವಿಷ್ಣು. ಆಹಾ, ಆಹಾ. ಮಣಿಕಂಠ, ನಾನು ನಿನ್ನ ಗುರುವಲ್ಲಪ್ಪ, ನೀನೇ ನನ್ನ ಗುರು. ಈ ಲೋಕಕ್ಕೆ ಮಹಾಗುರು. ಸಾಕು ಸಾಕು ನಿಮ್ಮ ಹೊಗಳಿಕೆ. ನಾರದರೆ, ನೀವೇ ಹೇಳಿ, ಇದು ಒಂದು ಬಾಳೆ. ಸುರಪತಿ ಶಚಿಪತಿ ಎನಿಸಿಕೊಂಡಿದ್ದರೂ ಹೆದರಿಕೆ ತಪ್ಪಲಿಲ್ಲ. ದೇವ ಸಭೆಯಲ್ಲಿ ಅಷ್ಟ ದಿಕ್ಪಾಲಕರೊಡನೆ ಮೆರೆಯುತ್ತಿದ್ದರೂ ಭಯ ತಪ್ಪಲಿಲ್ಲ. ಐರಾವತದ ಮೇಲಿದ್ದರೂ ಐಶ್ವರ್ಯವನ್ನು ಉಳಿಸಿಕೊಳ್ಳುವ ಧೈರ್ಯವಿಲ್ಲ. ವಜ್ರಾಯುಧ ಹಿಡಿದಿದ್ದರು
ವೈರ್ಯನ ಸಂಹರಿಸುವ ಶಕ್ತಿ ಇಲ್ಲ. ಛೇ, ಅಮೃತವನ್ನು ಕುಡಿದರೇನು, ಅಸುರರಿಗೆ ಅವರ ಅಟ್ಟಹಾಸಕ್ಕೆ ಹೆದರಿ ಹೆದರಿ ಬದುಕಬೇಕಾಗಿದೆಯಲ್ಲ. ಈ ಭಯ ಶಾಶ್ವತವಲ್ಲ ಇಂದ್ರ. ಎಷ್ಟೋ ದಾನವರು ಬಂದರು ಹೋದರು, ಶಾಶ್ವತವಾಗಿ ಯಾರು ಉಳಿದಿದ್ದಾರೆ? ಹಾಗಾದರೆ ಈ ಮಹಿಷಿಯ ಮರಣ ಯಾವಾಗ? ಅತ್ತಲೇ ಹರಿಹರ ಪುತ್ರನ ಗುರುಕುಲ ವಿದ್ಯಾಭ್ಯಾಸ ಆಗಲೇ ಮುಗಿಯಿತು. ಆ ಶುಭ ಸಮಯ ಹತ್ತಿರ ಬಂದಾಯಿತು. ಧೈರ್ಯವಾಗಿರು. ನಾರಾಯಣ ನಾರಾಯಣ. ಗುರುಗಳಿಗೆ ನಮೋ ನಮಃ. ದೀರ್ಘಾಯುಷ್ಮಾನ್ ಭವ. ಗುರುಗಳೇ, ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟುವುದು, ಆಕಾಶದ ಉದ್ದ ಅಗಲಗಳನ್ನು ಅಳೆಯುವುದು ಎರಡೂ ಒಂದೇ. ಆದರೆ ಕರ್ತವ್ಯ ದೃಷ್ಟಿಯಿಂದ ಗುರುದಕ್ಷಿಣೆ ತಂದಿದ್ದೇನೆ, ಕೃಪೆ ಮಾಡಿ ಸ್ವೀಕರಿಸಬೇಕು. ಬೇಡ ಮಣಿಕಂಠ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು. ಏಕೆ ಗುರುಗಳೇ? ನನ್ನ ಈ ಕಿರುಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ? ಅಥವಾ ನನ್ನಿಂದ ಅಪಚಾರವೇನಾದರೂ ಆಗಿದೆಯೇ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಕಲ ಗುಣ ಸಂಪನ್ನನಾದ ನಿನ್ನಿಂದ ಈ ಅಮೂಲ್ಯ ಕಾಣಿಕೆಯನ್ನು ಸ್ವೀಕರಿಸಿ ಆನಂದ ಪಡುವ ಅದೃಷ್ಟ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುವರಿಯ, ತಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳುವಿರಾ? ನನಗಿರುವವನು ಒಬ್ಬನೇ ಮಗ. ಅವನ ಹೆಸರು ಸರ್ವೋತ್ತಮ. ಅವನಿಗೆ ಕಣ್ಣು ಕಾಣದು, ಮಾತು ಬಾರದು. ಸದಾ ಜಡವಸ್ತುವಿನಂತೆ ಬಿದ್ದಿರುತ್ತಾನೆ. ಅವನ ಸ್ಥಿತಿಯನ್ನು ಕಂಡಾಗಲೆಲ್ಲ ದೇವರು ನನಗೆ ಕೊಟ್ಟಿರುವ ದಂಡನೆಯನ್ನು ನೆನೆದು ಕಣ್ಣೀರಿಡುತ್ತೇನೆ. ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರು. ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕರಗಲಿಲ್ಲ, ಇನ್ನೂ ಕರಗಲಿಲ್ಲ ಮಣಿಕಂಠ, ಇನ್ನೂ ಕರಗಲಿಲ್ಲ. ಹೀಗಿರುವಾಗ ಈ ನಿನ್ನ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನಾನು ಯಾವ ಸುಖ ಪಡಲಿ, ಹೇಗೆ ಸುಖ ಪಡಲಿ? ನೀನೇ ಹೇಳು ಮಣಿಕಂಠ, ನೀನೇ ಹೇಳು. ದುಃಖಿಸಬೇಡಿ ಗುರುಗಳೇ, ಧೈರ್ಯವಾಗಿರಿ. ಆ ಪರಮಾತ್ಮ ಒಳ್ಳೆಯವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸರ್ವೋತ್ತಮ, 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 ಏಕೆ ಮಂಕಾಗಿ ಕುಳಿತಿರುವೆ? ಏಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು ಓಂ. ಹೆದರಬೇಡ, ಓಂಕಾರವನ್ನೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು ಓಂ. ಹೇಳು ಓಂ. ಹೇಳು ಓಂ ನಮಃ ಶಿವಾಯ. 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 ನನಗೆ ಮಾತನಾಡಲು ಬರುತ್ತಿದೆ, ನನಗೆ ಮಾತನಾಡಲು ಬರುತ್ತಿದೆ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು. ಮಗು, ಸರ್ವೋತ್ತಮ. ಕಂದ, ಸರ್ವೋತ್ತಮ. ಅಮ್ಮ, ಅಪ್ಪಾಜಿ. ಏನಪ್ಪ ಇದು? ನಾವು ಕಾಣುತ್ತಿರುವುದು ಸತ್ಯವೇನಪ್ಪ? ಹೌದು ಅಪ್ಪಾಜಿ. ಆ ಪರಮಾತ್ಮ ಮಹಾ ತೇಜಸ್ವಿಯಾದ ಬಾಲಕನ ರೂಪದಲ್ಲಿ ಬಂದು
ನನ್ನ ಕಣ್ಣಿಗೆ ದೃಷ್ಟಿಯನ್ನು, ಮಾತನಾಡಲು ಸ್ವರವನ್ನು ಕೊಟ್ಟು ಅದೃಶ್ಯನಾದ. ಪರಮಾತ್ಮ, ಭಗವಂತ, ನೀನೆಂಥ ದಯಾಮಯಿ. ನಮ್ಮ ಜನ್ಮ ಸಾರ್ಥಕವಾಯಿತು ತಂದೆ, ನಮ್ಮ ಜನ್ಮ ಸಾರ್ಥಕವಾಯಿತು. ಸರ್ವೋತ್ತಮ ಭಗವಂತ, ಭಗವಂತ. ಗುರುಗಳೇ, ಮಕ್ಕಳಿಬ್ಬರ ವಿದ್ಯಾಭ್ಯಾಸ ಮುಗಿಯಿತು. ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ. ಪ್ರಭು, ಪಟ್ಟಾಭಿಷೇಕಕ್ಕೆ ಈಗ ಅವಸರವೇನು? ಅವಸರದ ಮಾತಲ್ಲ ಮಂತ್ರಿಗಳೇ, ಇದು ನಮ್ಮ ಮಹದಾಸೆ. ಇದೆಂಥ ಮಹದಾಸೆ ಮಹಾಪ್ರಭು. ರಾಜವಂಶದಲ್ಲಿ ಹುಟ್ಟಿದ ಸ್ವಂತ ಮಗನನ್ನು ಬಿಟ್ಟು ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಅನಾಥ ಹುಡುಗನಿಗೆ ಪಟ್ಟಾಭಿಷೇಕ ಮಾಡುವುದೇ? ಮಂತ್ರಿಗಳೇ, ನಿಮ್ಮ ಬಾಯಿಂದ ಇಂಥ ಮಾತೆ? ಮಣಿಕಂಠ ರಾಜವಂಶದಲ್ಲಿ ಜನಿಸದ ಮಾತ್ರಕ್ಕೆ ಆತ ನಮ್ಮ ಮಗನಲ್ಲವೇನು? ಅವನು ಬಂದ ಕ್ಷಣವೇ ಕತ್ತಲಾಗಿದ್ದ ನಮ್ಮ ಮನಸ್ಸು ಬೆಳಕಾಯಿತು. ಚಿಂತೆ ತುಂಬಿದ್ದ ಬಾಳಲ್ಲಿ ಆನಂದ ತುಂಬಿತು. ಬಂಜೆ ಎಂದು ಕಂಬನಿ ಮಿಡಿಯುತ್ತಿದ್ದ ಮಹಾರಾಣಿ ಮಗುವಿನ ತಾಯಿಯಾದಳು. ಈ ಭಾಗ್ಯವೆಲ್ಲ ಮಣಿಕಂಠ ನಮಗೆ ದೊರೆತ ಮೇಲಲ್ಲವೇ ಮಂತ್ರಿಗಳೇ? ಅದು ನಿಮ್ಮ ಭ್ರಮೆ. ಕಾಗೆ ಕೊಂಬೆಯ ಮೇಲೆ ಕೂರುವುದಕ್ಕೂ ಮರದಿಂದ ಕಾಯಿ ಬೀಳುವುದಕ್ಕೂ ಸರಿ ಹೋದ ಮಾತ್ರಕ್ಕೆ ಕಾಗೆಯಿಂದಲೇ ಕಾಯಿ ಬಿದ್ದಿತ್ತು ಎನ್ನುವುದು ಅವಿವೇಕವಲ್ಲವೇ? ನಿಮ್ಮಿಂದ ವಿವೇಕ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ. ಯಾರು ಏನು ಹೇಳಿದರೂ ಸರಿ, ಮಣಿಕಂಠನ ಪಟ್ಟಾಭಿಷೇಕ ನಿಲ್ಲಿಸಲು ಸಾಧ್ಯವಿಲ್ಲ. ನಾರಾಯಣ ನಾರಾಯಣ ನಾರಾಯಣ. ನಾರದ ಮುನಿಗಳೇ, ನಿಮ್ಮನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ. ನನ್ನನ್ನೇ? ಆಶ್ಚರ್ಯವಾಗಿದೆಯೇ? ಅನವರತ ಅಪ್ಸರಿಯರ ಆನಂದ ನಾಟ್ಯದಲ್ಲಿ ಮೈ ಮರೆಯಬೇಕಾದ ಸುರಪತಿಗೆ ಈ ಬಡಮನಿಯ ನೆನಪೆ? ವಜ್ರಾಯುಧಕ್ಕಿಂತ ಕಠಿಣವಾಗಿದೆ ನಿಮ್ಮ ವಾಗ್ಬಾಣ. ನನ್ನ ವೇದನೆ ನನಗೆ. ವೇದನೆ? ನಾರಾಯಣ, ವೇದನೆಗೇನಾಯ್ತು ಈಗ? ಇನ್ನೇನಾಗಬೇಕು? ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಅದು ಸಾಲದೇನು? ನಾರಾಯಣ, ರಾಕ್ಷಸರ ಸಂಹಾರಕ್ಕಾಗಿ ಹುಟ್ಟಿದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಯ್ತೇನು? ಇಲ್ಲ. ಇದು ಹಾಗೆ. ಹರಿಹರ ಪುತ್ರ ಹುಟ್ಟಿರುವುದೇ ಮಹಿಷಿಯ ಸಂಹಾರಕ್ಕೆ. ಪಟ್ಟಾಭಿಷೇಕ ಮಾಡಿಸಿಕೊಂಡು ರಾಜ್ಯವನ್ನು ಆಳುವುದಕ್ಕಲ್ಲ. ಮುಂದೇನಾಗುವುದೆಂದು ನೀನೇ ನೋಡು.